ಮತ್ತೇನ್ರಪ್ಪ ಎಲ್ಲರೂ ರೆಡಿನಾ? ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ KK ಗೇಮಿಂಗ್. ನಮ್ಮ ಹುಡುಗ ಕನ್ಯಾಕುಮಾರಿ ಸನ್ರೈಸ್ ನ ಸಾಯರೊಳಗಡೆ ಒಂದ್ಸಲ ನೋಡ್ಲೇಬೇಕು ಗುರು ಅಂತ ಆಗಾಗ ಹೇಳ್ತಾನೆ ಇದ್ದ. ಸರಿ ಅಂತ ಮುಂದೆ ಹೆಂಗಾರು ರಾಮೇಶ್ವರಂ ಸೈಡ್ ರೈಡ್ ಹೋದ್ರೆ ಅವಾಗ ಕವರ್ ಮಾಡ್ಕೊಳ್ಳೋಣ ಬಿಡು ಅಂತ ಆಗಾಗ ಸಮಾಧಾನ ಮಾಡ್ತಿದ್ದೆ. ಕೊನೆಗೂ ನಮ್ಗೆ ಗೊತ್ತಿಲ್ಲದೆ ಆ ಟೈಮು ಬಂತು. ತಿರುಚೆಂದೂರು ಹೋಗೋಣ ಅಂತ ಡಿಸೈಡ್ ಮಾಡಿದ್ ನಾವು ತಿರುಚೆಂದೂರ್ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಇನ್ನೆರಡು ಪ್ಲೇಸ್ ವಿಸಿಟ್ ಹಾಕಿ ಕಣ್ಣು ಗುಡ್ಡೆ ಕಿತ್ತು ಈಚೆ ಬರೋಷ್ಟು ನೋವಲ್ಲೂ ಕನ್ಯಾಕುಮಾರಿ ಹೇಗ್ ಸೇಫ್ ಆಗಿ ರೀಚ್ ಆದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೈ ದ ವೇ, ಆಲ್ರೆಡಿ ಕನ್ಯಾಕುಮಾರಿಗೆ ಫ್ಯಾಮಿಲಿ ಜೊತೆ ವಿಸಿಟ್ ಹಾಕಿರೋ ನನಗೆ ಈ ಸಲ ನಾನಾಗೆ ಮುಖ್ಯತ್ವನ ತಗೊಂಡು ನನ್ನ ನಂಬಿ 5 ಜನನ ಬೆಂಗಳೂರಿನಿಂದ ಇಂಡಿಯಾದ ಲಾಸ್ಟ್ ಲ್ಯಾಂಡ್ ಆದ ಕನ್ಯಾಕುಮಾರಿಗೆ ಕರ್ಕೊಂಡು ಹೋಗಿ ಮತ್ತೆ ಸೇಫ್ ಆಗಿ ಬೆಂಗಳೂರು ಬಂದೆ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ನಿಜ ತುಂಬಾ ಹೆಮ್ಮೆ ಆಗುತ್ತೆ ಕಣ್ರಿ. ಮತ್ತೆ ಯಾಕೆ ತಡ, ಭಾರ್ಗವಾಸೆ ಪಟ್ಟಂತ ಅವನ ಡ್ರೀಮ್ ಪ್ಲೇಸ್ ನ ನಮ್ಮ ಸ್ಟೈಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ವೆಲ್ ಹೇ ಗೈಸ್, ನಾನು ನಿಮ್ಮ ಅಗಸ್ತ್ಯ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ಸ್. ಇದು ಕೇವಲ ಬ್ಲಾಗ್ ಅಲ್ಲ, ಲೈಫಲ್ಲೇ ಮತ್ತೆ ಸಿಗಲಾರದಂತ ಒಂದು ವಿಶೇಷ ಅನುಭವ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ KK ಮಮ್ಮಿ. Welcome to the world of KK Mame. ಮುತ್ತೂಟ್ ಫಿನ್ಕಾಪ್ Bhargav, how happy you are, Bhargav? I made your dream come true, Bhargav. Respect. ಮುಚ್ಕೊಂಡ್ ಬಾರಲ್ಲ ಒಂದು ಫ್ಲೋರ್ಗೆ ಏನೋ ಸೆಕೆಂಡ್. ಓಕೆ ಫೈನ್ ಗೈಸ್, ಇದನ್ನ ನೋಡ್ಕೊಳ್ಳಿ. ಸೊ ಲಾಸ್ಟ್ 2 ವರ್ಷದಿಂದ ಬಂದಿದೆ ಕನ್ಯಾಕುಮಾರಿ. ಇದೇ ಒಂದು ಹೋಟ್ಲಲ್ಲಿ ಹುಟ್ಟಿದ್ದೆ ನಾವು. ಆಕ್ಚುಲಿ ಗಣೇಶನ ಅಲ್ಲಿ 3,000-4,000 ಹೇಳ್ದ. ಓಕೆ ಸರಿ, ನಾವು ಹೋಗಿರೋ ಹೋಟ್ಲ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಕೊನೆಗೆ ಹಂಗೆ ಹೋಗಿ ರೂಮ್ ಹೇಳಿ 2 ರೂಮ್ ಕೊಟ್ಟರು. 1 ರೂಮ್ ಮಾಡ್ಬಿಟ್ಟು ಅಕ್ಕನ್ ಗೊತ್ತಲ್ಲ, ನಾವು ಅಡ್ವಾನ್ಸ್ ಪೇ ಮಾಡಿ ಚೆಕ್ ಇನ್ ಮಾಡಾಯ್ತು. ಬಾಯ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ KK Mame. ಟೈಮ್ 9:57 ಆಯ್ತು. ಟ್ರೈನ್ಸ್ ಅಲ್ಲಿ ಲೈಕ್ 50 ರೂಪಾಯಿ ಟಿಕೆಟ್ ತಗೊಂಡು Booking.my.com ಅಲ್ಲಿ ಲೈಕ್ ಗಣೇಶ ಲಾಡ್ಜ್ ಅಂತ ಫಸ್ಟ್ ಹೋಗಿದ್ವಿ. ಅಲ್ಲಿ 1500 ಕಳ್ಸು ಬಂದ್ ಕೇಳಿದ ತಕ್ಷಣ ಇಲ್ಲ 3,000 ಹಂಗೆ ಹಿಂಗೆ. ಆಮೇಲೆ ನನಗೆ ಹೇಳಿದ್ನಲ್ಲ ನಿಮ್ಗೆ 2023 ಕನ್ಯಾಕುಮಾರಿ ಬಂದಿದ್ದೆ ಫ್ಯಾಮಿಲಿ ಜೊತೆ. ಅವಾಗ ಇಲ್ಲೇ ನಾವು ಸ್ಟೇ ಮಾಡಿದ್ದು. ಇಲ್ಲೇ ಹೋಗೋಣ, ಏನಕ್ಕೆ ತಲೆನೋವು ಹಂಗೆ ಹಿಂಗೆ ಅಂತ ಜಸ್ಟ್ ಲೈಕ್ ಲೊಕೇಶನ್ ಕನ್ಫ್ಯೂಷನ್ ಇತ್ತು. ಬಟ್ ಅವಾಗ ಏನಂದ್ರೆ ಫ್ಯಾಮಿಲಿ ಜೊತೆ ಯಾರೋ ಕರ್ಕೊಂಡ್ಬಂದ್ರು, ಯಾರೋ ಬಂದಿದ್ದು. ಈಗ ನಾನು ಓನ್ ಆಗಿ ರೀಚ್ ಆಗಿದ್ದೀನಿ. ಸೊ ಅದರಿಂದ ಲೈಕ್ ರೋಡ್ಸ್ ಎಲ್ಲ ಆಟೋಮೆಟಿಕ್ ಅರ್ಥ ಆಯ್ತು. ಸೊ ಚೆಕ್ಔಟ್ ನಾಳೆ ಸಾಯಂಕಾಲ ಅಂತೆ. ಇಲ್ಲಿ ಬಂದಿದ್ದ ತಕ್ಷಣ ನೆನಪೆಲ್ಲ ಬಂತು. ಲಾಸ್ಟ್ ಟೈಮ್ ನಾನು ನಮ್ಮ ತಮ್ಮಲ್ಲ ಶಾಂಪಿಲ್ಲ ಸೋಪಿಲ್ಲ ಪೇಸ್ಟ್ ಇಲ್ಲ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಹಂಗೆ ಹಿಂಗೆ ಅಲ್ದಿ ಪಟ್ ಅಂತ ರೆಡಿ ಆಗಿ ಹೋಗಿ ಅಲ್ಲಿ ಸಣ್ಣ ಬರುತ್ತೆ ಅಂತ ವೆಯ್ಟ್ ಮಾಡಿ ಅದೆಲ್ಲ ನೋಡ್ಕೊಂಡು ಒಂಥರ ಮೆಮೊರೀಸ್ ಅದು. ಮತ್ತೆ ಅಲ್ಲಿಂದ ಆದ್ಮೇಲೆ ಲೈಕ್ ನಾವು ಡೈರೆಕ್ಟ್ ತಿರುಚೆಂದೂರು ಹೋಗಿ ಆಮೇಲೆ ಮಧುರೆ ಹೋಗಿ ಆಲ್ಟ್ ಆದ್ವಿ. ಸೊ ಇವಾಗ ಲೈಕ್ ಎಲ್ಲ ಅದೇ ಒಂಥರ ಮೆಮೊರೀಸ್ ಚೆನ್ನಾಗಿತ್ತು. ಸೊ ಅಷ್ಟೇ, ಈಗ ಹೋಗಿ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡಿನ್ನರ್ಗೆಲ್ಲ ರೀಚ್ ಹೋಗೋಣ. ಸಿಗ್ತೀನಿ. ರೂಮ್ ಬನ್ನಿ ತೋರಿಸ್ತೀನಿ. 2nd ಫ್ಲೋರಲ್ಲಿ ಎಲ್ಲ ಗುರು ಯಾವ್ದು ಹಿಂಗೋದ್ವಾ ಡ್ರೋನು ಅದಿದೆಲ್ಲ ಮರ್ತು ಬಂದ್ಬಿಟ್ರು. ಈಗ ಡ್ರೋನ ಮೇಘ ಕಣ್ಣು ನೋಡ್ತಿದ್ದೀರಾ. 39 ಅವರ್ ಆಯ್ತು ನಾನು ಮನೆಗೆ. ನೀವು ಎಲ್ಲಾದ್ರೂ ಹೋಗ್ತೀರಾ ಅಂತ ಹೇಳಿದ್ರೆ ಡ್ರೈವಿಂಗ್ ಒಬ್ಬರೇ ಕಲ್ತ್ಕೊಂಬೇಡಿ. ಕಲ್ತ್ಕೊಂಡ್ರೆ ನಿಮಗೆ ಇದೇ ಒಂದಿತ್ತು. ಟೈಮ್ 11:20 ಆಯ್ತು. ಅವ್ರನ್ನೆಲ್ಲ ಊಟ ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಯಾವುದೋ ಶಿವಂದಿ ಹಾಸ್ಪಿಟ್ಲ್ ಅಂತ. ಸೊ ತುಂಬ ರೆಸ್ಟೋರೆಂಟ್ 12 ಗಂಟೆ ಆದ್ರೆ ಇನ್ನೂ ಓಪನಲ್ಲಿದ್ದಾವೆ. ಕಣ್ಣು ನೋಡೋಕ್ಕಾಗ್ತಿಲ್ಲ ಗುರು. ಇಂಜೆಕ್ಷನ್ ಹಾಕ್ಸ್ಕೊಂಡು ಊಟ ಮಾಡ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ವೆಲ್ಕಮ್ ಟು ದ ವರ್ಲ್ಡ್ ಆಫ್ KK Mame. ಎದೋಳಲು ಬಿಲ್ಡಪ್ ಕೊಟ್ಟೆ ಎಬ್ಬಿಸ್ಬಿಡ್ತೀನಿ ಅಂತ. ನಾನೇ ಕಮೆಂಟ್ ಆಗ್ತಿದ್ದ ಇವ್ರು ಮಾಡೋ ರೀಲ್ಸ್ ಯಾರು ನೋಡ್ಬೇಡಿ, ಎಲ್ಲ ಬೇಕು, ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ.
ಇಲ್ಲ ಮುಂಚೆ ಮಾಡಿ ರೆಡಿ ಆಗೋದು ಎಲ್ಲೋದ್ರು ಲೇಟ್ ಮಾಡ್ತಾರೆ. ಏ ಹೋಗಲ್ಲ 4 ಗಂಟೆಗೆ ಎಪ್ಸೋ ಅಂದ್ರೆ 5:15 ಪಾಪ ಹುಡುಗ ಎಪ್ಸೋನೆ. ಬೇಗ ಅಲ್ಲೂ ಚಲೋ ಬೇಗ ರೆಡಿ ಆಗೋ ಬಾರ ಅವರು ಬಾರೋ ಬೇಗ ನೋಡೋ ಸನ್ನೆ ಬಂದ್ಬಿಟ್ಲ ಬೇಗ ರೆಡಿ ಆಗಲ್ಲ. ರಿಪೋರ್ಟ್ ಆಗ್ತೀನಿ. Guys, welcome back to Agastya Vlogs. Yes, welcome to last land of India. ನೋಡಿ guys, ನಮ್ಮ ರೂಮ್ ಬಾಲ್ಕನಿಂದ ಆಲ್ಮೋಸ್ಟ್ ಬಂದ್ಬಿಡ್ತು. ಎಸ್ ನಾವು ಇವತ್ತು ಕನ್ಯಾಕುಮಾರಿಯಲ್ಲಿ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸನ್ರೈಸ್ ನೋಡಲಿದ್ದೇವೆ. guys, ಇಲ್ಲಿ ನೋಡ್ತಾ ಇದ್ದೀರಾ, ಎಸ್ ಇಟ್ಸ್ ಫೈನಲಿ ಕನ್ಯಾಕುಮಾರಿ. 2 ವರ್ಷದಿಂದ ಫೆಬ್ರವರಿಯಲ್ಲಿ 2023 ಫ್ಯಾಮಿಲಿ ಜೊತೆ ಬಂದಿದ್ದೆ ನಾನು. ಬಟ್ ಈ ಸಲ ನಂಗೆ ಸ್ಪೆಷಲ್ ಯಾಕಂದ್ರೆ ಒಬ್ಬನೇ ಖುದ್ದಾಗಿ ಡ್ರೈವ್ ಮಾಡ್ಕೊಂಡು ಲೈಕ್ ಆರಾಮಾಗಿ ಪ್ಲಾನ್ ಇದೆ ತಿರುಚಂದೂರಲ್ಲಿ ಇದ್ದು ಇಲ್ಲೇ ಆಲ್ಟಾಗಿ ನೆಕ್ಸ್ಟ್ ದಿನ ಬೆಂಗಳೂರು ಅಂತ ಸರಿ ಅಂತ ಅನ್ಎಕ್ಸ್ಪೆಕ್ಟೆಡ್ ಫ್ರೈಡೇ ನೈಟ್ ಬಿಟ್ಟು ಸ್ಯಾಟರ್ಡೆ ಫುಲ್ಲು ತಿರುಚಂದೂರು ತೆರಿಕಾಡು ಮಣಪಾಡೆಲ್ಲ ಇದು ಮಾಡ್ಬಿಟ್ಟು ಡೈರೆಕ್ಟ್ ಅಲ್ಲಿಂದ 2 ಅವರ್ ಇಲ್ಲಿ ಬಂದು ಇಳಿದು ಗೊತ್ತಿರೋ ಹೋಟೆಲಲ್ಲಿ ಬುಕ್ ಮಾಡಿ ಊಟ ಮಾಡೋದಕ್ಕೆ 12 ಗಂಟೆ ಮಲಗಿ ಒಂದು 5 ಗಂಟೆ ಮಲಗೋದ್ವಿ ಸ್ಯಾಟಿಸ್ಫೈಡ್. ಡೋರ್ ಹಾಕ್ಬಿಟ್ಟು ಬನ್ನಿ ಸರಿ ಹೇಳ್ಬಿಟ್ಟು ಬಾ ಬೇಗ ನೀನು ಬಾ. ಎಸ್ ಆ್ಯಕ್ಚುಲಿ ನೋಡಿ ಶಾರ್ಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ರೆಡಿಯಾಗಿ ಸ್ನಾನ ಮಾಡೋಣ ಅಂತ ಬಟ್ 5:15 ಆಯ್ತಿದ್ದು ಸರಿ ಅದಕ್ಕೆ ಫಸ್ಟ್ ಸನ್ರೈಸ್ ನೋಡ್ಬಿಡೋಣ. ಸೊ ಇದೇ ನಮ್ಮ ರಿಸೆಪ್ಷನ್ನು. ನಮ್ಮ ಟಾಟಾ ಪಂಚ್ ನಿಂತಿದೆ. ಐ ಆಮ್ ಹ್ಯಾಪಿ ಟು ಬಿ ಇನ್ ಕನ್ಯಾಕುಮಾರಿ ಬರೀ. ಏನೇ ಆಗಲಿ ನನಗೆ ಈ ತೂತುಕುಡಿ ಸ್ಲ್ಯಾಂಗು ಕನ್ಯಾಕುಮಾರಿ ಸ್ಲ್ಯಾಂಗ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಈಗ ಹೆಂಗೆ ನಮ್ಮದು ಬಿಜಾಪುರದ ಒಂದು ಸ್ಲ್ಯಾಂಗು, ಗುಲ್ಬರ್ಗ ಒಂದು ಸ್ಲ್ಯಾಂಗು, ಬೆಂಗಳೂರು ಒಂದು ಸ್ಲ್ಯಾಂಗ್ ಐತೆ. ಆ ಥರ ವಾಯ್ಸೇ ಬರ್ತಿಲ್ಲ. ಫೈನ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಹಿಂದೆ ನೋಡ್ತಿರೋದೇ ನಮ್ಮ ಹೋಟ್ಲು. ಇಲ್ಲಿಂದ ಹಾಗೆ ನಡ್ಕೊಂಡೋಗಿ ಮುಂದೆ ಇಲ್ಲೇ ಬಸ್ ತೊಗೊಬೇಕು. ನೋಡಿ ಗಾಯ್ಸ್, ನನ್ನ ಮಗನಿಗೆ 4:15 ಅಲಾರಾಮ್ ಇಡು ಅಂತ ಹೇಳಿದ್ದೀನಿ ಬರೋದ್ಗೆ. ಇಟ್ಬಿಟ್ಟು 4:15 ಅಲಾರಾಮ್ ಬಂದೈತೆ. ಮಚ್ಚ ಅಲಾರಾಮ್ ಹೊಡಿತು ಅಂದ್ಬಿಟ್ಟು ಮತ್ತೆ ಮಲ್ಕೊಂಡು ನಾನು ಸರಿ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ. ಮತ್ತೆ ಷಣ್ಮುಗ ಹಾಕೊಂಡು ಚಿಕ್ಕಪ್ಪ 5:15 ಆಯ್ತು ಎದ್ದೋಳು ಅಂದಾಗ ಅವಾಗ ಎಪ್ಸಿದ್ದೀನಿ ಎಲ್ಲ ಹಾಗೆ. ಈ ಬಾರ್ಗವು ತಲೆಗೆ ಹಾಕ್ತೋಣ. ನಾನು ಅಷ್ಟು ಗಂಟೆಗೆ ಎದ್ದೆ ಬಟ್ ಎಪ್ಸಕ್ಕೆ ಹೋಗಿಲ್ಲ. ಅವರೆಲ್ಲ ಮೇಲ್ಗಡೆಯಿಂದಾನೆ ಸನ್ರೈಸ್ ನೋಡ್ತಿದ್ದಾರೆ. ಬಂದ್ರೋ ಬೇಗ. ಫೈನ್ ಆಲ್ರೆಡಿ ನಾವು ನೋಡಿರೋದ್ರಿಂದ ನಮಗೆ ಎಲ್ಲೆಲ್ಲಿ ಬರುತ್ತಂತ ಏನಿಲ್ಲ. ಅಲ್ಲಿ ಬಸ್ ನಿಂತಿದೆಯಲ್ವಾ, ಆ ಬಸ್ ಹತ್ರ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ಬೀಚ್ ಇದೆ. ಸೊ ಅಲ್ಲೇ ಸನ್ ವ್ಯೂ ಪಾಯಿಂಟ್ 5 ಕಡೆಯಿಂದ ನೋಡ್ಬೋದು. ಅದು ಏನೇನಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಹೋಗಿ ಟೈಮ್ ಲ್ಯಾಪ್ಸ್ ಒಂದು ತೆಗಿಬೇಕು. ಎಸ್ 6-7ಗೆ ಸೂರ್ಯ ಬರುತ್ತೆ ಅಂತ ಗೂಗಲ್ ತೋರಿಸ್ತು. ಇಲ್ಲೇ 6 ಆಗೋಯ್ತು. ಪರವಾಗಿಲ್ಲ 2 ನಿಮಿಷ ಲೇಟಾದ್ರು. ಲಾಸ್ಟ್ ಟೈಮ್ ಹೇಳಿ ಟೈಮಿಗಿಂತ 10 ನಿಮಿಷ ಲೇಟಾಗೇ ಬಂತು. ಆಯ್ತು ಇಲ್ಲೇ ಊಟ ಮಾಡಿದ್ದು ನಾವು. ಏನಂದರೆ ನಾವು ಒಂದು 6 ಗಂಟೆಗೆ ಬಂದು ರೂಮ್ ತೊಗೊಂಡು 9 ಗಂಟೆ ಮಲಗಿದ್ರೆ ಸರಿ ಆಗ್ತಿತ್ತು. ಬಟ್ ಇಲ್ಲಿ ಬಂದು ರೂಮ್ ತೊಗೊಳಕ್ಕೆ 10 ಗಂಟೆ ಆಗೋಯ್ತು. ನನಗೆ ಮಲ್ಗಕ್ಕೆ 12 ಗಂಟೆ ಆಗೋಯ್ತು. ಸೊ ಅದರಿಂದನೇ ಇಷ್ಟೊಂದು ಇದು ನನಗೇನಂದ್ರೆ ಅಷ್ಟು ದೂರ ಬಂದಿರೋದೇ ಸನ್ರೈಸ್ ನೋಡೋದಕ್ಕೆ. ಭಾರ್ಗವ್ ಎದ್ದಿದ್ದಾನೆ. ಎದ್ದು ಲೈಕ್ ನಾನು ಎದ್ದೆ ಬರೋತ್ತಿದ್ದಾನೆ. ಬಟ್ ಎಲ್ಲ ಮಲ್ಕೊಂಡ್ಬಿಟ್ವಿ. ಮತ್ತೆ ಷಣ್ಮುಗ ಏನಾದ್ರು ಹೇಳಿಲ್ಲ ಅಂದರೆ ಇವಾಗ ಹೊರಗೆ ಎದ್ದೇಳ್ತಿರ್ಲಿಲ್ಲ ನಾವು. ಸೊ ಈ ಒಂದು ಸರ್ಕಲಲ್ಲಿ ನಾವು ಲೆಫ್ಟ್ ತೊಗೊಬೇಕಲ್ಲಿ ಕಾರ್ ನಿಂತ್ಕೊಂಡೋಯ್ತಾರೆ. ಅಲ್ಲಿ ಸ್ಟ್ರೈಟ್ವರೆಗೆ ಗಾಂಧಿ ಮಂಡಪಂ. ಒಂದು ವಿಷಯ ಏನಂದರೆ ನಾನು ಭಾರ್ಗವ್ ರೆಗ್ಯುಲರ್ ಆಗಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಅಲ್ಲಿ ಅಂತ. ಸುಮಾರು 3 ವರ್ಷಗಳಿಂದ ಭಾರ್ಗವ್ ನಂತರ 100 ಸಲ ಮೇಲಾಳಾಯಿತು. ಹೆಂಗಾದ್ರು ಮಾಡಿ ಕನ್ಯಾಕುಮಾರಿ ಹೋಗ್ಬೇಕು, ಸನ್ರೈಸ್ ನೋಡಲೇಬೇಕು ಅಂತ. ಇಲ್ಲಿ ಅವನ ಹತ್ರನೇ ಕೇಳೋಣ. 8 ಸಲ ಮಾತಾಡಿದ್ದೀವಿ ನಾವು ಇವಾಗವರೆಗೂ. ಸನ್ರೈಸ್ ನೋಡ್ಬೇಕು ಕನ್ಯಾಕುಮಾರಿ ಅಂತ 3 ವರ್ಷದಿಂದ ಮಾತಾಡ್ತಿದ್ದೀವಿ ತಾನೆ. ಅಂದರೆ ನಮಗೆ ರಾಮೇಶ್ವರಂ ಧನುಷ್ಕೋಡಿ ಬಂದಾಗ ಕನ್ಯಾಕುಮಾರಿ ಬರೋಂತಿತ್ತು. ಈಗ ಕನ್ಯಾಕುಮಾರಿ ಮುಗಿಸಿದ್ರೆ ಮತ್ತೆ ಸೈಡ್ ಬರೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ತಿರುಚಂದೂರು, ತೆರಿಕಾಡು ಆಲ್ಮೋಸ್ಟ್ ಮಣಪಾಡೆಲ್ಲ ಮುಗಿಸಾಯಿತು. ನಾಗರ್ಕೋಯಿಲಲ್ಲಿ ಇದೆ, ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಸೊ ಅದೇ ಬಂದೇ ಬಿಟ್ಟು ಸಣ್ಣ. ಸೊ ಇಲ್ಲಿ ಬೋರ್ಡ್ ಮೇಲೆ ರಿಫ್ಲೆಕ್ಷನ್ ನೋಡ್ತಿದ್ದೀರಾ. ಸೊ ಜನಗಳಂತೂ ತುಂಬ ಬಂದಿರ್ತಾರೆ ಸನ್ರೈಸ್ ನೋಡೋದಕ್ಕೆ. ಹೋಗಿ ಸ್ಟ್ರೈಟ್ ಹೋಗು. ಎಸ್ ಇಲ್ಲಿ ಹೋಗಿ ಲೆಫ್ಟ್ ಹೋದ್ರೆ ಸ್ವಲ್ಪ ಲೈಕ್ ಒಳಗಡೆವರೆಗೂ ಹೋಗ್ಬೇಕು. ಅಲ್ಲಿ ಸಣ್ಣ ಬರೋದು ಅಂತ ತೋರಿಸುತ್ತೆ. ಕೈ ನೋಡ್ತಿರ್ಬೋದು ನೀವು, ಆಲ್ಮೋಸ್ಟ್ ಆರೆಂಜ್ ಆಗೋಯ್ತು. ಸೊ ಎಸ್ ಭಗವಾನ್ ಬಂದಾಯ್ತು ಬಾರಲ್ಲ. ಸೊ ಎಸ್ ಏನೋ ಬರ್ತೈತೆ. ಲ್ಯಾಬ್ ಸ್ಟುಡಿಯೋ ಅಲ್ಲಿ ನೋಡಲ್ಲೋ. ಲ್ಯಾಬ್ ಸ್ಟುಡಿಯೋ ನೋಡಿ ಗಾಯ್ಸ್ ಬರ್ತಾ ಇದೆ, ಕಾಣಿಸ್ತಿದೆಯಾ? ಅಲ್ಲಿಗೆ ಹೋಗ್ಬೇಕು ನಾವೀಗ. ವಿವೇಕಾನಂದ ರಾಕ್ ಮೆಮೋರಿಯಲ್ ಐತೆ, ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಐತೆ, ಮತ್ತೆ ವರ್ಲ್ಡ್ ವಾರ್ ಸ್ಟ್ಯಾಚು ಐತೆ. ಅದೆಲ್ಲ ನೋಡ್ತೀರಾ ಅಷ್ಟೇ ಟ್ಯೂನ್. ಎಷ್ಟು ಜನ ಬಂದಿದ್ದಾರೆ ನೋಡ್ತಾ ಇದ್ದೀರಾ ನೋಡಿ. ಎಲ್ಲರೂ ಸನ್ರೈಸ್ ನೋಡೋಕೆ ಬಂದಿರೋರೆ. ನಾವು ಬಂದಾಗಲೂ ಇಷ್ಟು ಜನ ಇರಲಿಲ್ಲ. ಚೆನ್ನಾಗಿದೆಯಲ್ಲ ಸನ್ರೈಸ್ ಜೊತೆ ಬೀಚ್ ನೋಡೋದಕ್ಕೆ. ಅದಕ್ಕೆ ಮುಂಚೆ ದಿಸ್ ಈಸ್ ಕನ್ಯಾಕುಮಾರಿ ಬೀಚು. ಮುಂಚೆ ಡ್ರೋನ್ ಶಾಟ್ ತೆಗೆದ್ಬಿಡೋಣ. ಕೈ ಸಣ್ಣ ಆಲ್ಮೋಸ್ಟ್ ಮೇಲೆ ಬಂದ್ಬಿಡ್ತು. ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ, ನಾನು ಡ್ರೋನ್ದು ರಿಮೋಟ್ ಕಂಟ್ರೋಲ್ ತರಲಿಲ್ಲ. ತರೋದಕ್ಕೆ ರೂಮ್ಗೆ ಹೋಗ್ತಾ ಇದ್ದೀನಿ. ಎಲ್ಲರನ್ನ ಎಪ್ಸಿ ಎಲ್ಲ ಮಾಡಿಸಿ ಕೊನೆಗೆ ಇದನ್ನೇ ತಂದಿಲ್ಲ. ಹೆಂಗಿರ್ಬೋದು ಹೇಳಿ. ಅದಕ್ಕೆ ಸ್ವಲ್ಪ ಮೇಲೆ ಬರೋಷ್ಟು ತೆಗಿಲೇಬೇಕಂತ ಹೋಗ್ತಾ ಇದ್ದೀನಿ. ಮತ್ತೆ ನಾಳೆ ಇರಲ್ಲ ನಾವು.
ರೂಮಿಗೆ ಬಂದಿದ್ಯಪ್ಪ. ಎಕ್ಸ್ಕ್ಯೂಸ್ ಮೀ. ಪವರ್ ಬ್ಯಾಂಕ್ ಇಲ್ಲ ಅಂದ DSLR ತೊಗೊಬೇಕಂತ ಅವ್ರಿಗೆ. DSLR ಪವರ್ ಬ್ಯಾಂಕು ನೋಡಿ, ಇದನ್ನೇ ಮರ್ತೋಗಿ ಬಂದಿದ್ದೆ. ಬಂದು ತೊಗೊಂಡಾಯ್ತು. ಮತ್ತೆ ತಡ ಬನ್ನಿ ಡೈರೆಕ್ಟ್ ನಿಮ್ಗೆ ಹೋಗಿ ಡ್ರೋನ್ ಶಾಟ್ ತೋರಿಸ್ತೀನಿ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. And this is just the beginning. I need a big change and I feel like living. I need a big swing, home runs I'm hitting and I'll never look back, moving on till I get it all. ಜನಸಾಗರ ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂತು. ಲೈಕ್ ಡ್ರೋನ್ ಶಾಟ್ ನೋಡಿರ್ತೀರಾ ಅಷ್ಟೊತ್ತಿಗೆ. ಇದು ಬ್ಯಾಟ್ರಿ ಚೇಂಜ್ ಮಾಡೋಷ್ಟೊಳಗೆ ಪೊಲೀಸ್ ಸ್ಟೇಷನ್ದ ಪರ್ಮಿಷನ್ ತೊಗೊಂಬನ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನಂತ. ಅದು ನೋಡಿ ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ಒಬ್ಬ ಫೋಟೋಗ್ರಾಫರ್ ನಿಂತವನಲ್ಲ ಅವನೇ. ಏನೋ ನೋಡಿ ನಮ್ಮ ಹಿಂದೆಗಡೆ ವಲ್ಲುವರ್ ಸ್ಟ್ಯಾಚು ಇದೆ. ವಿ ಆರ್ ಇನ್ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಇನ್ನೊಂದು ನೀವು ಈ ಸನ್ರೈಸ್ ಪಾಯಿಂಟ್ಗೆ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲೊಂದು ಚರ್ಚ್ ಬರುತ್ತೆ. ಅದೇ ಒನ್ ಆಫ್ ದಿ ಫೇಮಸ್ ಚರ್ಚ್ ಅನಿಸುತ್ತೆ. ಅದನ್ನ ಬಿಟ್ಬಿಟ್ರೆ ನಿಮಗೆ ಅಲ್ಲಿ ವಲ್ಲುವರ್ ಪಾಯಿಂಟ್ ಮತ್ತೆ ಆ ಬ್ರಿಡ್ಜ್ ಇವಾಗ ಕನ್ಸ್ಟ್ರಕ್ಟ್ ಮಾಡಿದ್ದು ಅದ್ರ ಪಕ್ಕದಲ್ಲಿ ಲೈಕ್ ಇರೋದೆ ವಿವೇಕಾನಂದ ಮೆಮೋರಿಯಲ್ ಅಂತ. ಬಿಟ್ಬಿಟ್ರೆ ನಿಮ್ಗೆ ಹಾಗೆ ಬಂದ್ರೆ ಲೈಕ್ ಅಲ್ಲಿ ಲಾಸ್ಟ್ ನಿಮ್ಗೆ ಕಾಣಿಸ್ತಿಲ್ಲ. ಎಸ್, ಆ ಒಂದು ಇದರಲ್ಲೇ ನಿಮ್ಗೆ ಒಂದು ಟೆಂಪಲ್ ಬರುತ್ತೆ. ಸೊ ಎಲ್ಲ ಜಾಗ ಒಂದೇ ಜಾಗದಲ್ಲಿ ಇರೋಂಗಿರುತ್ತೆ. ಗೈಸ್, ಕನ್ಯಾಕುಮಾರಿಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗೋ ಗತಿ ಆಗೋಯ್ತು ನನಗೆ. A few moments later. ಗೈಸ್, ಪರ್ಮಿಷನ್ ಕೊಡೋದೇ ಇಲ್ವಂತೆ. ಬಟ್ ಎಲ್ಲರೂ ಹೇಗೆ ವಿಡಿಯೋ ತೆಗೆದಾಕ್ತಾರೆ ನಂಗೆ ನಿಜ ಗೊತ್ತಿಲ್ಲ. ನಾವು ಅಲ್ಲಿ ಮೆಮೋರಿಯಲ್ ಹಾಲಲ್ಲೇ ಹೋಗಿ ಪರ್ಮಿಷನ್ ಕೇಳೋಣ. This is our massive stay Triveni tourist home. ಗಾಯ್ಸ್, ಬೆಟ್ಟ ನೋಡಿ, ಓ ಮೈ ಗಾಡ್. ಇದ್ರಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ನಮ್ಮ ಕಣ್ಣಿಗಂತೂ ಸಾಕಾಗೈತೆ. ಫುಲ್ಲು ಗುರು, ಲೈಕ್ ಅಲ್ಲಿಂದ ಅಲ್ಲೋರ್ಗು ನೋಡ್ತೀವಿ. ಫುಲ್ಲು ವಿಂಡ್ ಮಿಲ್ಲಲ್ಲೇ ಕವರ್ ಆಗಿದೆ, ನೋಡ್ತಿರ್ಬೋದು ನೀವು.
ಆ ಎಡ್ಜಸ್ ಇಲ್ಲ ನೋಡಿ, ಅಲ್ಲಿಂದ ಬೇರೆ ಅವೆಲ್ಲ ವಿಂಡ್ ಮಿಲ್ಗಳೇ. ಆ್ಯಕ್ಚುಲಿ ನಾವು ಮಾಡಿ ಮೇಲಿಂದಾನೆ ಸನ್ರೈಸ್ ನೋಡ್ಬೋದಿತ್ತು. ಯಾವುದೋ ಸ್ಕೂಲ್ ಬರ್ತಿದೆ ಗುರು. ಎಸ್ ನೋಡಿ, ನಾವು ಅದೇ ಚರ್ಚ್ ಶೂಟ್ ಮಾಡಿದ್ದು. ಎಸ್ ಗೈಸ್, ಆ್ಯಕ್ಚುಲಿ ಸಣ್ಣ ರೈಸ್ ಆಗಿದ್ದು ಇಲ್ಲೇ. ಸೊ ನಾವು ಇಲ್ಲಿಂದಾನೆ ನೋಡ್ಬೋದಿತ್ತು. ಬಟ್ ಏನೋ ಯಾಕಂದರೆ ನಾನು ಮತ್ತೆ ಡ್ರೋನ್ ತೊಗೊಳಕ್ಕೆ ಬಂದಾಗ ತುಂಬ ಜನ ಇಲ್ಲಿಂದಾನೆ ನಮಸ್ಕಾರ ಹೊಡಿತಿದ್ರು ಸೂರ್ಯನಿಗೆ. ಸೊ ಫೈನ್, ಸಾಕತ್ತಾಗಿ ಟೆರೇಸ್ಗೆ ಬಂದ್ವಿ ಡ್ರೋನ್ ಶೂಟ್ ತೆಗೆಯೋಣ ಅಂತ. ಜಾಗ ಅಂತೂ ಸಾಕತ್ತಾಗಿದೆ. ಮಾಡಿ ಮೇಲಿಂದ ಸಾಕತ್ತಾಗಿದ್ದು ಗುರು, ಸೀರಿಯಸ್ಲಿ ಹೇಳ್ತಿದ್ದೀನಿ. ವರ್ತು ಹೆಂಗೈತೆ ನೋಡಿ ವ್ಯೂ ಮಾತ್ರ. ಫುಲ್ಲು ಸಮುದ್ರ, ಅಲ್ಲಿ ನಮ್ಮ ಸ್ಟ್ಯಾಚು, ಇಲ್ಲಿ ನಮ್ಮ ಚರ್ಚು, ಅಲ್ಲಿ ಸೂರ್ಯ ಭಗವಾನ್, ಈ ಸೈಡು ಬೆಟ್ಟ ಗುಡ್ಡಗಳು, ಈ ಸೈಡ್ ತೆಂಗಿನ ತೋಪು. ಇದು ಯಾವುದು ಗುರು, ನಾಡ ಇದೆ. ರಿಯಲಿ ನೆನ್ನೆ ಬಿಸಿಲಲ್ಲಿ ಬಂದಿದ್ದಕ್ಕೆ ಈಗ ಚಿಲ್ಲಾಗೈತೆ. ಬಟ್ ಇನ್ನೂ ಸ್ವಲ್ಪ ಹೊತ್ತಲ್ಲ ಅದೇ ಬಿಸಿಲಲ್ಲಿ ಬರುತ್ತೆ. ಅಷ್ಟು ಬೇಗ ಕವರ್ ಅಪ್ ಆಗಬೇಕು. ಸ್ನಾನ ಮಾಡಿ ಮತ್ತೆ ಅದೇ ಜಾಗಕ್ಕೆ ಹೋಗಿ ಫೋಟೋ ಶೂಟ್ ತೊಗೊಂಡು ಅಲ್ಲಿಗೆ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ. 1 hour later. ಸ್ನಾನ ಆಯಿತು, ಎಕ್ಸ್ಪ್ಲೋರ್ ಮಾಡೋಕೆ ಹೊರಡೋಣ. ಅದು ಮುಂಚೆ ಮಾಡಿ ಮೇಲೆ ಫೋಟೋ ಶೂಟ್ ನಡೀತಿದ್ದ, ಅದನ್ನ ಕರ್ಕೊಂಡು ಬರಬೇಕು. ಇನ್ನಿಷ್ಟು ದೂರ ಹೋಗ್ಬೇಕಪ್ಪ. ಹೆಂಗ